ಇನ್ನು ಲಿಫ್ಟ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಕಾರ್ಖಾನೆಗೆ ಬೆಂಕಿ ತಗುಲಿದೆ. ಸ್ನೇಹಂ ಟೇಪ್ ತಯಾರಿಕಾ ಕಾರ್ಖಾನೆಯಲ್ಲಿ ಈ ಅವಘಡ ಸಂಭವಿಸಿದೆ. ಬೆಳಗಾವಿ ತಾಲೂಕಿನ ನಾವಗೆ ಗ್ರಾಮದಲ್ಲಿರುವಂತಹ ಕಾರ್ಖಾನೆ, ಟೇಪ್ ತಯಾರಿಸುವಂತ ಕಾರ್ಖಾನೆ. ಲಿಫ್ಟ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಯಿತು. ನಂತರ ಇಡೀ ಕಾರ್ಖಾನೆಗೆ ಬೆಂಕಿ ತಗುಲಿತು. ಅದು ಟೇಪ್ಗಳನ್ನು ತಯಾರು ಮಾಡುವಂಥ ಕಾರ್ಖಾನೆ, ಮ್ಯಾನುಫ್ಯಾಕ್ಚರಿಂಗ್ ಕಾರ್ಖಾನೆ. ಬೆಳಗಾವಿ ತಾಲೂಕಿನ ನಾವಗೆಯಲ್ಲಿ ನಡೆದಿರುವ ಘಟನೆ. ಇನ್ಸುಲೆನ್ ಟೇಪ್ ತಯಾರು ಮಾಡ್ತಾ ಇದ್ದಂಥ ಕಾರ್ಖಾನೆ ಇದು. ಬೆಂಕಿ ಹೊತ್ತಿಕೊಳ್ತಾ ಇದ್ದಂತೆ ಕಾರ್ಮಿಕರು ಹೊರ ಓಡಿ ಬಂದಿದ್ದಾರೆ. ಇನ್ನು ಅನೀಶ್ ಮೈತ್ರಾಣಿ ಅನ್ನೋರಿಗೆ ಸೇರಿದಂತಹ ಕಾರ್ಖಾನೆ ಇದು. ಘಟನಾ ಸ್ಥಳಕ್ಕೆ 6 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿವೆ. ನೋಡಿ, ಇವತ್ತಿನ ದೃಶ್ಯಗಳು ಇದು. ಈಗ ಬೆಳಗ್ಗೆಯ ದೃಶ್ಯಗಳು. ಜೆಸಿಬಿಗಳು ಆಗಮಿಸಿದ್ದಾವೆ. ಕಾರ್ಖಾನೆ ಒಳಗಡೆ ಬೆಂಕಿ ಇದ್ದರೆ, ಸಣ್ಣ ಪ್ರಮಾಣದಲ್ಲಾದರೂ ಇದ್ದರೆ ಅದನ್ನು ನಂದಿಸುವ ಕೆಲಸ ಆಗ್ತಾ ಇದೆ. ಇನ್ಸುಲಿನ್ ಟೇಪ್ ಅಂದರೆ ನಾವು ಈ PVC ಟೇಪ್ಗಳು, ಗಮ್ ಟೇಪ್ಗಳನ್ನೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಥರದ ಟೇಪ್ ತಯಾರಿಕೆ ಕಾರ್ಖಾನೆ ಇದು. ಹಾಗಾಗಿ ಬೆಂಕಿ ಬಹಳ ವೇಗವಾಗಿ ತಗುಲ್ಕೊಂಡು. ಇನ್ಸುಲಿನ್ ಟೇಪ್ ತಯಾರಿಕೆಯ ಕಾರ್ಖಾನೆ ಆಗಿರೋದ್ರಿಂದ ಪ್ಲಾಸ್ಟಿಕ್ ಕಚ್ಚಾ ವಸ್ತುಗಳನ್ನು ಅಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಹಾಗಾಗಿ ಬಹಳ ವೇಗವಾಗಿ ಬೆಂಕಿ ಆವರಿಸಿಕೊಂಡು ಅಗ್ನಿ ಅವಘಡದ ಬಳಿಕ ಕೆಲ ಕಾರ್ಮಿಕರು ಕಾಣೆಯಾಗಿದ್ದಾರೆ. ಮಾರ್ಕಂಡೇಯ ನಗರದ ಕಾರ್ಮಿಕ ಯಲ್ಲಪ್ಪ ನಾಪತ್ತೆಯಾಗಿದ್ದಾರೆ. ಕಾರ್ಮಿಕರ ಬಗ್ಗೆ ಮಾಹಿತಿಯನ್ನು ಪೊಲೀಸರು ಸಂಗ್ರಹಿಸ್ತಾ ಇದ್ದಾರೆ. ಕುಟುಂಬಸ್ಥರಿಂದ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಅಗ್ನಿ ಅವಘಡದಲ್ಲಿ 3 ಕಾರ್ಮಿಕರಿಗೆ ಗಾಯ ಆಗಿದೆ. ಗಾಯಾಳುಗಳು ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅಗ್ನಿ ಅವಘಡಕ್ಕೆ ಕಾರಣ ಹುಡುಕ್ತಾ ಇದ್ದಾರೆ ಪೊಲೀಸರು. ಬೆಳಗಾವಿ ಗ್ರಾಮೀಣ ಠಾಣಾ ಪೊಲೀಸರ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ಕಾರ್ಖಾನೆ ಮಾಲೀಕನಿಂದ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಬ್ಬ ಕಾರ್ಮಿಕ ಕಾಣಿಸ್ತಾ ಇಲ್ಲ, ನಾಪತ್ತೆಯಾಗಿದ್ದಾರೆ. ಗೊತ್ತಿಲ್ಲ ಆ ಕಾರ್ಖಾನೆ ಒಳಗಡೆ ಎಲ್ಲಾದರೂ ಸಿಕ್ಕಾಕೊಂಡಿದ್ರಾ, ಎಲ್ಲಿದ್ದಾರೆ ಅವರು, ಅವ್ರನ್ನ ಹುಡುಕೋ ಪ್ರಯತ್ನ ಆಗ್ತಾ ಇದೆ. ಆದರೆ ಇಡೀ ಕಾರ್ಖಾನೆಯ ಬೆಂಕಿ ಈಗ ನಂದಿದೆ. ಹಾಗಾಗಿ ಏನಾಗಿದ್ದಾರೆ ಎಂದು ಗೊತ್ತಿಲ್ಲ. ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ 3 ಜನರಿಗೆ ಗಂಭೀರವಾಗಿ ಗಾಯಗಳಾಗಿದ್ದಾವೆ. ಒಬ್ಬರು ನಾಪತ್ತೆಯಾಗಿದ್ದಾರೆ. ನೋಡಿ, ಇವರೇ ಕಾರ್ಮಿಕರು. ಇನ್ನೂ ಅನೇಕರು ಕೆಲಸ ಮಾಡ್ತಾ ಇದ್ರು ಆ ಕಾರ್ಖಾನೆಯಲ್ಲಿ. ಹಾಗಾಗಿ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ಎಲ್ಲರೂ ಹೊರ ಓಡಿ ಬಂದಿದ್ದಾರೆ. ಆದರೆ ಒಬ್ಬ ಮಾತ್ರ ನಾಪತ್ತೆಯಾಗಿದ್ದಾರೆ. ಯಲ್ಲಪ್ಪ ನಾಪತ್ತೆಯಾದಂಥ ವ್ಯಕ್ತಿ ಕಾರ್ಮಿಕ, ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ. ಈಗ ನಾವು ಆಲ್ರೆಡಿ ಫ್ಯಾಕ್ಟರಿ ಓನರ್ ನಮ್ಮ ಕಸ್ಟಡಿನಲ್ಲಿ ಇದ್ದಾರೆ. ಅದೇ ರೀತಿ ಫ್ಲೋರ್ ಮ್ಯಾನೇಜರ್, ಮಿಕ್ಕಿದ ಎಲ್ಲ ಮೇನ್ ಪೀಪಲ್ ಯಾರಿದ್ದಾರೆ ಅವರು ನಮ್ಮ ಕಸ್ಟಡಿನಲ್ಲಿ ಇದ್ದಾರೆ. ಪೊಲೀಸ್ ಜೊತೆ ನಾನೀಗ ಚರ್ಚೆ ಮಾಡಿದ್ದೀನಿ. ನಮ್ಮ ಪೊಲೀಸ್ ಕಮಿಷನರು, IG ಅವರು ಮತ್ತೆ DCP ಎಲ್ಲರೂ ಸ್ಪಾಟ್ ಅಲ್ಲಿ ನಾವೆಲ್ಲರೂ ಇದ್ದೀವಿ. ಸೊ ಸ್ವಲ್ಪ ಅವರಿಂದ ಮಾಹಿತಿ ಸಂಗ್ರಹಣೆ ಮಾಡಿ ನಮ್ಮ ರೆಸ್ಕ್ಯೂ ಎಫರ್ಟ್ಸ್ ಫಸ್ಟ್ ನಾವು ಪ್ರಯಾರಿಟೈಸ್ ಮಾಡ್ತೀವಿ. ಅದಾದ ನಂತರ ಮಿಕ್ಕಿದ ಮಾಹಿತಿ ನಾನು ತಮ್ಮೆಲ್ಲರಿಗೆ ಕೊಡ್ತೀನಿ. ಈಗ ಸದ್ಯಕ್ಕೆ ನಾವು ಫೈರ್ ಎಕ್ಸ್ಟಿಂಗ್ವಿಷ್ ಮಾಡೋ ಕೆಲಸದಲ್ಲಿ ಇದೀವಿ. ಇದು ಮುಗಿದ ತಕ್ಷಣ ತಮಗೆ ಯಾವುದೇ ಮಾಹಿತಿ ಬಂದಿದೆ ಅಂದ್ರೆ ನಾನೇ ಸ್ವತಃ ಮಂಜುನಾಥ್ ಹೊಡೆದ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್, ನೀವು ಸ್ಥಳದಲ್ಲಿ ಇದ್ದೀರಿ ಅಂತ ಅನ್ಸುತ್ತೆ. ಈಗ ಅಗ್ನಿ ನಂದಿಸುವ ಕಾರ್ಯ ಎಲ್ಲಿವರೆಗೆ ಬಂತು, ಅದ್ರ ಜೊತೆಗೆ ಒಬ್ಬರು ನಾಪತ್ತೆ ಆಗಿದ್ದಾರೆ ಅಂತಿದೆಯಲ್ಲ, ಎಲ್ಲಿ ಹೋದ್ರು? ಕಾರ್ಖಾನೆ ಒಳಗಡೆ ಏನಾದರೂ ಶೋಧ ಆಗಿದೆಯಾ, ಹೇಗೆ? ಗುಡ್ ಮಾರ್ನಿಂಗ್ ವಾಸುದೇವ್. ನಾನೀಗ ಅದೇ ನಾವಗೆಯ ಫ್ಯಾಕ್ಟ್ರಿಯಿಂದ ಈ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೀನಿ. ತಾವೀಗ ದೃಶ್ಯಗಳಲ್ಲಿ ಕಾಣಬಹುದು ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ ಅಂತೇಳಿ. ಸತತವಾಗಿ ನಿನ್ನೆ ಸಾಯಂಕಾಲ 7 ಗಂಟೆಗೆ ಈ ಅಗ್ನಿ ಅವಘಡ ಸಂಭವಿಸುತ್ತೆ. ಸೊ ಲಿಫ್ಟ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು ಅನ್ನುವಂಥ ಮಾಹಿತಿ ಇದೆ ಪ್ರಾಥಮಿಕವಾಗಿ. ಸೊ ಈವರೆಗೂ ಕೂಡ ಅದೇ ಮಾಹಿತಿ ಇರುವಂಥದ್ದು. ಸತತವಾಗಿ 14 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ್ರು ಕೂಡ ಬೆಂಕಿ ಹತೋಟಿಗೆ ಬರ್ತಾ ಇಲ್ಲ. ತಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ರಿ. ಅದೇ ಕಾರಣಕ್ಕಾಗಿ ಅಂದರೆ ಒಳಗಡೆ ಫೈರ್ ಎಕ್ಸ್ಟೆನ್ಷನ್ ಏನು ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ, ಆ ಬಿಡುವಂಥ ನೀರು ಕೂಡ ಒಳಗಡೆ ತಲುಪ್ತಾ ಇಲ್ಲ. ಸೊ ಹೀಗಾಗಿ ಕಾರ್ಖಾನೆಯ ಒಂದು ಭಾಗವನ್ನು ಅಂದರೆ ಕಟ್ಟಡವನ್ನು ಕೆಡವಿ ನಂತರ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ತಯಾರಾಗಿರುವಂಥದ್ದು. ಸ್ಥಳದಲ್ಲೇ ಹಿರಿಯ ಅಧಿಕಾರಿಗಳು ಕೂಡ ಮೊಕ್ಕಾಮನ್ನು ಹೂಡಿರುವಂಥದ್ದು. ತಾವು ಮೇಲ್ಗಡೆ ಭಾಗವನ್ನು ಕೂಡ ಗಮನಿಸ್ತಾ ಇದ್ರಿ. ಸೊ ನಿನ್ನೆ ಸಾಯಂಕಾಲ 7 ಗಂಟೆಯಿಂದ ಈಗ 8-8:30 ಸುಮಾರಿಗೆ ಇಲ್ಲಿಯವರೆಗೂ ಕೂಡ ಏನು ಅಂತಂದರೆ ಹತ್ತಿ ಉರಿತಾ ಇರತಕ್ಕಂಥದ್ದು ಕಾರ್ಖಾನೆ. ಸೊ ಇಲ್ಲಿ 153 ಜನ ಕೆಲಸಗಾರರು ಕೆಲಸವನ್ನು ಮಾಡ್ತಾ ಇದ್ರು ಅನ್ನೋವಂಥ ಮಾಹಿತಿ ಇದೆ. ಸೊ ಬೆಂಕಿ ಯಾವಾಗ ಹತ್ಕೊಂತು ಎಲ್ಲರೂ ಕೂಡ ಹೊರಗಡೆ ಓಡುವಂತಹ ಪ್ರಯತ್ನ ಮಾಡಿದ್ದಾರೆ. ಆದರೆ ಬೆಳಗಾವಿಯ ಮಾರ್ಕಂಡೇಯ ಗಲ್ಲಿಯ ನಿವಾಸಿ ಯಲ್ಲಪ್ಪ ಅಂತ ಹೇಳಿ ಆತನ
ಆತನ ಹೆಸರು, ಆತನಿಗೆ 18 ವರ್ಷ. ಆತ ಇಲ್ಲಿ ಕೆಲಸ ಮಾಡ್ತಾ ಇದ್ದ. ಆತ ಲಿಫ್ಟ್ನಲ್ಲಿ ಸಿಗಾಕೊಂಡಿದ್ದಾನೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಸೊ ಈಗೇನು JCB ಕಾರ್ಯಾಚರಣೆ ಮಾಡ್ತಾ ಇದೆ, ಈ ಪಕ್ಕದಲ್ಲೇ ಆ ಲಿಫ್ಟ್ ಕೂಡ ಇರುವಂಥದ್ದು. ಸೊ ಲಿಫ್ಟ್ನಲ್ಲಿ ಆತ ಸಿಗಾಕೊಂಡಿದ್ದಾನೆ ಅನ್ನುವಂತಹ ಮಾಹಿತಿಯ ಮೇರೆಗೆ ಈಗ ಅದನ್ನ ಲಿಫ್ಟ್ ಎಲ್ಲಿದೆ ಅಂತ ಹೇಳಿ ಈ ಮಾಲೀಕರಿಂದ ಗುರುತು ಮಾಡಿಕೊಂಡು ಅದರ ಪಕ್ಕದಲ್ಲೇ JCB ಇಂದ ಕಾರ್ಯಾಚರಣೆಯನ್ನು ಮಾಡಿ ಸೊ ಆತನನ್ನ ಹೊರಗಡೆ ತೆಗೆಯುವಂತಹ ಒಂದು ಕೆಲಸಕ್ಕೆ ಕೂಡ ಮುಂದಾಗಿರುವಂಥದ್ದು. ಸೊ ಘಟನೆ ನಡೆದಾಗಿಂದನೂ ಕೂಡ ಬೆಳಗಾವಿ DC ಆಗಿರ್ಬೋದು, ಆಮೇಲೆ ಕಮಿಷನರ್ ಆಗಿರ್ಬೋದು ಮತ್ತು ಅಗ್ನಿಶಾಮಕ ದಳ ಆಗಿರ್ಬೋದು, ಆಮೇಲೆ SDRF ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಸ್ಥಳದಲ್ಲಿ ಮೊಕ್ಕಾಮನ್ನ ಹೂಡಿ ಈ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂಥದ್ದು. ಸೊ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಅಗ್ನಿಶಾಮಕ ದಳದ ಹಿರಿಯ ಸಿಬ್ಬಂದಿಗಳು ಕೂಡ ಇದ್ದಾರೆ, ಮಾತಾಡ್ಸೋಣ. ಸರ್, ಏನು ಅಡ್ಡಿ ಆಗ್ತಾ ಇದೆ ಸರ್ ಬಿಲ್ಡಿಂಗ್ ಸ್ಟ್ರಕ್ಚರು ಸ್ಟೀಲ್ ಫ್ರೇಮ್ ಸ್ಟ್ರಕ್ಚರ್ ಇದು ಬಿಲ್ಡಿಂಗು, ಇದು ಕೊಲ್ಯಾಪ್ಸ್ ಆಗಿದೆ. ಕೊಲ್ಯಾಪ್ಸ್ ಆಗಿರೋದ್ರಿಂದ ಒಳಗಡೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದೆಲ್ಲ ಏನು ಐರನ್ ಶೀಟ್ಸು ಬೀಮ್ಸ್ಗಳು ಏನು ಬಿದ್ದಿದೆ ಅದನ್ನೆಲ್ಲ ತೆಗೆದುಬಿಟ್ಟು ನಂತರ ನಾವು ಅದನ್ನು ಕಾರ್ಯಾಚರಣೆ ಮಾಡಬೇಕಾಗ್ತದೆ. ಒಬ್ಬರು ಸಿಗಾಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ ಸರ್. ನಿಮಗೆ ಇರುವಂತಹ ಮಾಹಿತಿ ಪ್ರಕಾರ ಎಷ್ಟು ಜನ ಇದ್ದಾರೆ ಸರ್ ಒಳಗಡೆ? ಈಗ ಅವರು ಹೆಡ್ ಕೌಂಟ್ ಮಾಡಿ ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಅವ್ರು ಒಬ್ಬರೇ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದೇ ಈ ಪೋರ್ಷನಲ್ಲಿ ಅದು ಲಿಫ್ಟ್ ಪೋರ್ಷನ್ನು, ಆ ಲಿಫ್ಟ್ ಪೋರ್ಷನಲ್ಲೇ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಅಷ್ಟೇ. ಹಾಗಾಗಿ ತಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಕಾರ್ಯಾಚರಣೆ ಮುಂದುವರಿತಾ ಇದೆ ಅಂತೇಳಿ. ಬಹಳಷ್ಟು ಡೇಂಜರಸ್ ಕಾರ್ಯಾಚರಣೆ ಕೂಡ ಹೌದು ಇದು. ಯಾಕೆಂತಂದ್ರೆ ಕೆಳಗಡೆ ಏನು ಅಂತಂದ್ರೆ ಮೇಲಿರ್ತಕ್ಕಂಥ ಮೆಟಲ್ಸ್ಗಳೆಲ್ಲ ಕೆಳಗಡೆ ಬಿದ್ದು ಹೋಗಿದೆ, ಬೆಂಕಿಯ ಕೆನ್ನಲಿಗೆ ಬೆಂದು. ಸೊ ಹೀಗಾಗಿ ಕಾರ್ಯಾಚರಣೆ ಮುಂದುವರಿಸ್ತಾ ಇದ್ದಾರೆ. ಸೊ JCB ಮೂಲಕ ಈ ಇರುವಂತಹ ಕಟ್ಟಡವನ್ನ ಕೆಡವಿ ಒಳಗಡೆ ಇರುವಂತಹ ಬೆಂಕಿಯನ್ನು ನಂದಿಸುವಂತಹ ಕೆಲಸಕ್ಕೆ ಇಲ್ಲಿನ ಸಿಬ್ಬಂದಿಗಳು ಮುಂದಾಗ್ತಾ ಇರುವಂಥದ್ದು. ಸತತವಾಗಿ 14 ಗಂಟೆ ಆಯಿತು. ತಾವು ದೃಶ್ಯಗಳು ಕೂಡ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಇಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ ಅಂತ ಹೇಳಿ. ಮೇಲ್ಗಡೆ ಇರುವಂತಹ ಎಲ್ಲ ತಗಡಿನ ಶೆಡ್ಗಳು ಕೂಡ ಒಳಗಡೆ ಹಿಡಿದಿರುವಂಥದ್ದು. ಸೊ ಹೀಗಾಗಿ ಬೆಂಕಿಯನ್ನ ಆರಿಸಲಿಕ್ಕೆ ಈವರೆಗೂ ಕೂಡ ಸಾಧ್ಯ ಆಗಿಲ್ಲ. ಸೊ ಹೀಗಾಗಿ JCBಯನ್ನು ಬಳಸಿ ಇರುವಂತಹ ಅಕ್ಕಪಕ್ಕದ ಗೋಡೆಗಳನ್ನ ಕೆಡವಿ ಆ ಮೆಟಲ್ಗಳನ್ನ ಹೊರಗಡೆ ತೆಗೆದು ನಂತರ ಬೆಂಕಿಯನ್ನು ನಂದಿಸುವಂತಹ ಒಂದು ಕೆಲಸಕ್ಕೆ ಇಲ್ಲಿನ ಸಿಬ್ಬಂದಿಗಳು ಮುಂದಾಗ್ತಾ ಇರುವಂಥದ್ದು. ಸೊ ಈವರೆಗೂ ಒಬ್ಬನೇ ಒಬ್ಬ ಸಿಗಾಕೊಂಡಿದ್ದಾನೆ ಅಂತ ಮಾಹಿತಿ ಇದೆ. ಸೊ ಆತ ಸಿಕ್ಕ ಬಳಿಕ ಅಥವಾ ಈ ಎಲ್ಲವೂ ಕ್ಲಿಯರ್ ಆದ ಬಳಿಕ ನಿಜಕ್ಕೂ ಒಳಗಡೆ ಏನಾಗಿದೆ ಅನ್ನೋದು ಗೊತ್ತಾಗಬೇಕಾಗಿದೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.